ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಶಿಕ್ಷಕರು ಈಗಲೂ ಹಲವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಮಕ್ಕಳ ಏಳಿಗೆಗಾಗಿ ಶಿಕ್ಷಕರು ನಿರಂತರ ಪ್ರಯತ್ನವನ್ನು ಪಡ್ತಾರೆ. ಶಿಕ್ಷಕರ ಬಗ್ಗೆ ಸರ್ಕಾರ ಸೂಕ್ತ ವ್ಯವಸ್ಥೆ ಹಾಗೆ ಪರ್ಯಾಯ ವ್ಯವಸ್ಥೆಗಳನ್ನು ಮಾಡಬೇಕು. ಸದ್ಯದ ಶಿಕ್ಷಕರ ಪರಿಸ್ಥಿತಿ ಹೇಗಿದೆ ಅನ್ನೋದರ ಬಗ್ಗೆ ನಿವೃತ್ತ ಶಿಕ್ಷಕ ಮರಿಸ್ವಾಮಿ ಮಳೂರು ಪಟ್ನ ಅವರು ಜಿ ಕನ್ನಡ ನ್ಯೂಸ್ ಜೊತೆ ಮಾತಾಡಿದ್ದಾರೆ. ಅವರು ಏನು ಹೇಳಿದ್ರು ನೋಡೋಣ ಬನ್ನಿ. ಒಂದು ವಿದ್ಯಾರ್ಥಿಯನ್ನ ಸರಿಯಾದ ದಾರಿಗೆ ತರಬೇಕಾದ್ರೆ ಶಿಕ್ಷಕರ ಪಾತ್ರ ಅನ್ನೋದು ಬಹಳಷ್ಟು ಮುಖ್ಯ. ಆದರೆ ಇಲ್ಲಿರೋರು ಬಹಳಷ್ಟು ಬಾರಿ ಶಿಕ್ಷಕರಿಗೋಸ್ಕರ ಹೋರಾಟ ಮಾಡಿ ಅದೇ ರೀತಿ ಮಕ್ಕಳಿಗೆ ಕೂಡ ವಿದ್ಯಾಭ್ಯಾಸವನ್ನು ಕೊಟ್ಟು ಬಹಳಷ್ಟು ಸೇವೆಯನ್ನು ಸಲ್ಲಿಸಿದ್ದಾರೆ. ನಮ್ಮ ಜೊತೆ ಮಾತಾಡೋದಕ್ಕೆ ಮರಿಸ್ವಾಮಿ ಅವರಿದ್ದಾರೆ. ಬನ್ನಿ ಮಾತಾಡ್ತಾ ಹೋಗುವ. ಸರ್, ನಿಮಗೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕಂದರೆ ಒಂದು ವಿದ್ಯಾರ್ಥಿಗಳನ್ನು ಒಂದು ಒಳ್ಳೆ ರೀತಿಯಾದಂತಹ ಒಂದು ಜವಾಬ್ದಾರಿಯುತವಾಗಿ ಪರ್ಸನ್ ಆಗಿ ಮಾಡೋದು ಒಂದು ಶಿಕ್ಷಕ. ಅಂದರೆ ಹೇಗೆ ಪೇರೆಂಟ್ಸ್ ಪಾತ್ರ ಇರುತ್ತೋ ಅದೇ ರೀತಿ ಶಿಕ್ಷಕರ ಪಾತ್ರ ಕೂಡ ಇರುತ್ತೆ. ಸೊ ಶಿಕ್ಷಕ ವೃತ್ತಿಯಲ್ಲಿ ನಿಮಗೆ ಎಷ್ಟು ಖುಷಿ ಇದೆ ಸರ್? ನಾನು ಶಿಕ್ಷಕರ ವೃತ್ತಿಯಲ್ಲಿ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ಆ ಸಂಘದ ಮೂಲಕ ನಾನು ಶಿಕ್ಷಕರ ಅನೇಕ ಸಮಸ್ಯೆಗಳನ್ನು ನಾನು ಆಲಿಸಿ ಅದರ ಮೂಲಕ ನಾನು ಸರ್ಕಾರದ ಜೊತೆಯಲ್ಲಿ ಮತ್ತು ಇಲಾಖೆಯಲ್ಲಿ ನಾನು ಅವ್ರನ್ನ ಭೇಟಿ ಮಾಡಿ ಸರ್ಕಾರ ಮತ್ತು ಇಲಾಖೆ ಜೊತೆ ಸಂಘ ಸಂಸ್ಥೆಯಲ್ಲಿ ನಾವು ಸೇರಿಕೊಂಡು ನಾನೊಬ್ಬ ಪದಾಧಿಕಾರಿಯಾಗಿ ನನ್ನ ಜೊತೆಯಲ್ಲಿ ಅನೇಕ ಪದಾಧಿಕಾರಿಗಳು ಸೇರಿ ಶಿಕ್ಷಕರ ಹಲವಾರು ಆಡಳಿತಾತ್ಮಕವಾದ ಸಮಸ್ಯೆಗಳನ್ನು ಪರಿಹರಿಸುವುದರಲ್ಲಿ ನಾನು ಭಾಗಿಯಾಗಿದ್ದೇನೆ. ಓಕೆ ಸರ್, ಈಗಿನ ಶಿಕ್ಷಕರು ಎಷ್ಟೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ? ಶಿಕ್ಷಕರಿಗೋಸ್ಕರ ನೀವು ಬಹಳಷ್ಟು ಸೇವೆಗಳನ್ನು ಸಲ್ಲಿಸಿದ್ದೀರಾ. ಸೊ ಶಿಕ್ಷಕರು ಇನ್ನೂ ಕೂಡ ಯಾವ ರೀತಿಯಾದಂಥ ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ ಈಗಿನ ಸಮಾಜದಲ್ಲಿ? ಈಗಿನ ಸಮಾಜದಲ್ಲಿ ಅಂತ ಅಂದರೆ ನಾವು ಆದಷ್ಟು ಪ್ರಾಥಮಿಕ ಶಾಲಾ ಶಿಕ್ಷಕರ ಬಗ್ಗೆನೇ ನಾವು ಗಮನ ಹರಿಸಿದ್ದೀವಿ. ಅದರಲ್ಲಿ ಆಡಳಿತಾತ್ಮಕವಾಗಿ ಇಲಾಖೆಗಳಲ್ಲಿ ಬೇರೆ ಬೇರೆ ಇಲಾಖೆಗಳನ್ನು ನಮ್ಮ ಇಲಾಖೆಗೆ ಹೋಲಿಸಿ ನೋಡೋದಾದರೆ ಅಂಥ ಸಂದರ್ಭದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾದ ನಾವು ಏನೂ ಈಗ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಲ್ಲಿ ಇರತಕ್ಕಂಥ 6 ಲಕ್ಷ ಚಿಲ್ಲರೆ ಜನ ಏನಿದ್ದಾರೆ ಅದರಲ್ಲಿ 1ರಿಂದ 7ನೇ ತರಗತಿಗೆ ಪಾಠ ಮಾಡ್ತಕ್ಕಂಥ ಪ್ರಾಥಮಿಕ ಶಾಲಾ ಶಿಕ್ಷಕರೇ ಸುಮಾರು ಅರ್ಧದಷ್ಟು ನಾವು 3 ಲಕ್ಷದಷ್ಟು ಇದ್ದೀವಿ. ಅದರಲ್ಲಿ ನಮಗೆ ಪ್ರಮೋಷನ್ ಅವೆನ್ಯೂಸ್ನಲ್ಲಿ ನಮಗೆ ಅನ್ಯಾಯ ಆಗಿದೆ. ನಮಗೆ ಪ್ರಮೋಷನ್ಗಳು ಕೊಡ್ತಾ ಇಲ್ಲ. ನಾವು ಸೇರುವಂಥ ಸಂದರ್ಭದಲ್ಲಿ ಸಹ ಶಿಕ್ಷಕರಾಗಿ ಸೇರಿದ್ವಿ ಹೊರತು ನಿವೃತ್ತಿ ಆಗೋ ತನಕನೂ ಸಹ ಶಿಕ್ಷಕನೇ. ಉದಾಹರಣೆಗೆ ಪೊಲೀಸ್ ಇಲಾಖೆಯಲ್ಲಿ ಒಬ್ಬ ಕಾನ್ಸ್ಟೇಬಲ್ ಆಗಿ ಸೇರಿದ್ರೆ ಅವರು ಸಬ್ ಇನ್ಸ್ಪೆಕ್ಟರ್ ರಿಟೈರ್ಡ್ ಆಯ್ತಾರೆ. ವಿಧಾನಸೌಧದಲ್ಲಿ ಒಬ್ಬ 4ನೇ ದರ್ಜೆ ನೌಕರರಾಗಿ ಸೇರಿದ್ರೆ ಅವರು ಅಂಡರ್ ಸೆಕ್ರೆಟರಿಯಾಗಿ ರಿಟೈರ್ಡ್ ಆಯ್ತಾರೆ. ರೆವಿನ್ಯೂ ಇಲಾಖೆಯಲ್ಲಿ ಒಬ್ಬ P1 ಆದರೆ ಅವನು ರೆವಿನ್ಯೂ ಇನ್ಸ್ಪೆಕ್ಟ್ರಾಗಿ ರಿಟೈರ್ಡ್ ಆಯ್ತಾನೆ. ಆದರೆ ನಮ್ಮ ಇಲಾಖೆಯಲ್ಲಿ ಸೇರುವಾಗಲೂ ಸಹ ಶಿಕ್ಷಕನೇ, ನಿವೃತ್ತಿ ಆಗುವಾಗಲೂ ಸಹ ಶಿಕ್ಷಕನೇ. ಇದಾಗಿತ್ತು ಮರಿಸ್ವಾಮಿ ಮಳೂರು ಪಾಟ್ನ ಅವರ ಮಾತು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.